ಹಾಯ್, ಇತ್ತೀಚೆಗೆ ಇನಾಗ್ರೇಟ್ ಆಗಿರತಕ್ಕಂತಹ ಶ್ರೀ ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜ್ ನೋಡೋದಕ್ಕೆ ಅದ್ಭುತವಾಗಿದೆ ಹಾಗೂ ಆಕರ್ಷಕವಾಗಿದೆ. ಇದು ಶಿವಮೊಗ್ಗದ ಸಾಗರದಿಂದ ಸಿಗಂದೂರಿಗೆ ಹೋಗೋದಕ್ಕೆ ಸುಂದರವಾದ ಶರಾವತಿಯ ನದಿಯ ಮೇಲೆ ಕಟ್ಟಿರ್ತಕ್ಕಂತಹ ಬ್ರಿಡ್ಜ್. ಶ್ರೀ ಚೌಡೇಶ್ವರಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಒಂದು ಅದ್ಭುತವಾದಂತಹ ದೃಶ್ಯ ನೋಡಿದೆ. ಹೆಂಗಸರಿಗೆ ಕೆಂಪು ಬಸ್ಸುಗಳಂದ್ರೆ ಎಲ್ಲಿಲ್ಲದ ಪ್ರೀತಿ. ಹೆಂಗಸರು ನೂಕು ನುಗ್ಗಲುಗಳಲ್ಲಿ ಕಷ್ಟಪಟ್ಟು ಬಸ್ ಹತ್ತಾರೆ. ಆದ್ರೂ ಹೊರಗಡೆ ಇನ್ನೂ 3 ಬಸ್ಗಾಗಷ್ಟು ಜನ ಇರ್ತಾರೆ. ಪಾಪ ಗಂಡಸರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ಸೀಟ್ ಸಿಗಲ್ಲ. ಏನ್ ಮಾಡೋದು? ಫಸ್ಟ್ ಆಫ್ ಆಲ್ ಬಸ್ಸೇ ಸಿಗೋದು ಕಷ್ಟ, ಆಮೇಲೆ ಸೀಟಿನ ಪ್ರಶ್ನೆ. ಇದೊಂದು ಕಡೆ ಆದ್ರೆ ಪಾಪ ಮಕ್ಕಳ ಜೊತೆ ವಯಸ್ಸಾಗಿರೋ ಜೊತೆ ಬಂದಿರೋರು ಈ ಬಸ್ಸುಗಳು ಹತ್ತಕ್ಕೆ ಹೋಗಲ್ಲ. ಈ ಕೆಂಪು ಬಸ್ಸುಗಳು ಸಿಗಂದೂರಿಂದ ಸಾಗರಕ್ಕೆ ಹೋಗೋದಕ್ಕೆ ತುಂಬಾ ಕಡಿಮೆ. ಇದೇ ಸರಿಯಾದ ಸಮಯ ಅಂತ ಸಮಯನ ಉಪಯೋಗಿಸ್ಕೊಂಡು ಪ್ರೈವೇಟ್ ಮಿನಿ ಬಸ್ಸುಗಳು 40 ರೂಪಾಯಿ ಇರೋ ಟಿಕೆಟ್ ಚಾರ್ಜ್ ನ 150-200 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಬಸ್ಸಲ್ಲಿ ಕುತ್ಕೊಂಡು ಬರೋದಕ್ಕೆ 200 ರೂಪಾಯಿ, ನಿಂತ್ಕೊಂಡು ಬರೋದಕ್ಕೆ 150 ರೂಪಾಯಿ. ವಿಧಿ ಇಲ್ಲ ಅಂತ 150 ರೂಪಾಯಿ ಕೊಟ್ಟು ನಿಂತ್ಕೊಂಡು ಬಂದ್ವಿ. ಸಿಗಂದೂರಿಂದ ಹೊರಗಡೆ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಸೌಲಭ್ಯ ಅಷ್ಟು ಉತ್ತಮವಾಗಿಲ್ಲ. ಟ್ರಾನ್ಸ್ಪೋರ್ಟೇಶನ್ ಸೌಲಭ್ಯಗಳು ಜನಕ್ಕೆ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಜನಕ್ಕೂ ಕಷ್ಟ ಆಗುತ್ತೆ.